ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಿಸರ್ಗ ಕರಿಯರ್ ಅಕಾಡೆಮಿಯ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕ್ಲಾಸ್ ಅಲ್ಲಿ ಕೆಇಎ ಇತ್ತೀಚೆಗೆ ಕಾಲ್ಫರ್ ಮಾಡಿದ 708 ಪೋಸ್ಟ್ಗಳಿಗೆ ಸಂಬಂಧಿಸಿದ ಎಫ್ಡಿಎಗೆ ಸಂಬಂಧಿಸಿದಂತ ಇತಿಹಾಸದ ಪ್ರಶ್ನೆಗಳನ್ನ ಇವತ್ತಿನ ಕ್ಲಾಸ್ ಅಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಹಾಗೆ ನನ್ನ ಚಾನೆಲ್ ನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆದಷ್ಟು ನಿಮ್ಮ ಸ್ನೇಹಿತರಿಗೂ ಎಂಬಂದಾಗ ಶೇರ್ ಮಾಡ್ತಾ ಹೋಗಿ. ನೋಡಿ, ಮೊದಲನೇ ಕ್ವಶನ್ ಏನು ಕೇಳಿದಾಗ, ಮೊಘಲರ ಕಾಲದಲ್ಲಿ ಕೆಳಗಿನ ಯಾವ ಬಂದರನ್ನು ಬಾಬುಲ್ ಮಕ್ಕಾ ಎಂದು ಕರೆಯುತ್ತಿದ್ದರು? ಮಕ್ಕಾದ ಹೆಬ್ಬಾಗಿಲು ಅಂತ ಕರೀತಿದ್ರು. ಅದಕ್ಕ ಮಕ್ಕಾದ ಹೆಬ್ಬಾಗಿಲು ಅಥವಾ ಬಾಬುಲ್ ಮಕ್ಕಾ ಎಂದು ಕರೆಯಲಾಗ್ತಿತ್ತು. ಇಂಪಾರ್ಟೆಂಟ್ ಸ್ನೇಹಿತರೆ, ಇದು ಏನಪ್ಪಾ ಅಂತಂದಾಗ ಯಾವುದೇ ಒಂದು ಸಾಮ್ರಾಜ್ಯ ಆಗಲಿ, ಯಾವುದೇ ಒಂದು ದೇಶ ಆಗಲಿ, ಅದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಏನಂತಂದಾಗ ಸಾರಿಗೆ ವ್ಯವಸ್ಥೆ. ಆ ಸಾರಿಗೆ ವ್ಯವಸ್ಥೆಯ ಮೂಲಕ ಬೇರೆ ದೇಶಗಳೊಂದಿಗೆ ನಾವು ಏನ್ ಮಾಡ್ತಿದ್ವಿ ಅಂತಂದಾಗ ವಸ್ತುಗಳ ವಿನಿಮಯವನ್ನ ಮಾಡ್ಕೊಳ್ತಾ ಇದ್ವಿ. ಹಾಗೆ ಮೊಘಲರ ಕಾಲದಲ್ಲೂ ಸಹ ವಸ್ತುಗಳ ವಿನಿಮಯ ಆಗ್ತಿತ್ತು, ವ್ಯಾಪಾರ ನಡೀತಿತ್ತು, ಟ್ರೇಡ್ ನಡೀತಿತ್ತು ಬೇರೆ ದೇಶಗಳೊಂದಿಗೆ. ಅದರ ಮೇಲೆ ಕ್ವಶನ್ ಕೇಳ್ತಾ ಬಂದಿದ್ದ ಸ್ನೇಹಿತರೆ. ಆಪ್ಷನ್ ಎ ಕ್ಯಾಲಿಕಟ್, ಆಪ್ಷನ್ ಬಿ ಬ್ರೋಚ್, ಆಪ್ಷನ್ ಸಿ ಕ್ಯಾಂಬೆ, ಆಪ್ಷನ್ ಡಿ ಸೂರತ್ ಅಂತೇಳಿ ಕೊಟ್ಟಣ. ಇದು ಏನಪ್ಪಾ ಅಂತಂದಾಗ UPSC ಗೆ ಕೇಳಿದಂತ ಕ್ವಶನ್. ಮುಂದೆ ಏನಪ್ಪಾ ಅಂತಂದಾಗ SDA, FDA, PSI, PC ಹಲವಾರು ಎಕ್ಸಾಮ್ಗಳಲ್ಲಿ ರಿಪೀಟ್ ಆಗುವ ಚಾನ್ಸಸ್ ಇದೆ ಸ್ನೇಹಿತರೆ. ಹಾಗಾಗಿ ಈ ಕ್ವಶನ್ ಅನ್ನ ತೆಗೆದುಕೊಂಡು ಬಂದಿದ್ದೀನಿ. ಆನ್ಸರ್ ಗೊತ್ತಿರಬೇಕು. ಯಾವ್ದಪ್ಪ ಅಂತಂದಾಗ ಸೂರತ್, ಗುಜರಾತ್ ನಲ್ಲಿ ಕಂಡು ಬರುವ ಸೂರತ್, ಭಾರತದ ವಜ್ರದ ನಗರಿ ಅಂತ ಕರಿತೀವಿ ಅದನ್ನ, ಸೂರತ್ ಅನ್ನ. ಈ ಸೂರತ್ ಅನ್ನ ಮೊಘಲರ ಕಾಲದಲ್ಲಿ ಬಾಬುಲ್ ಮಕ್ಕಾ ಅಥವಾ ಮಕ್ಕಾದ ಹೆಬ್ಬಾಗಿಲು ಎಂದು ಕರೆಯಲಾಗ್ತಿತ್ತಂತೆ ತಮಗೆ ಗೊತ್ತಿರಬೇಕು. ಇನ್ನೊಂದು ಕ್ವಶನ್ ಕೇಳ್ತಾ ಬರ್ತಾನ, ಬ್ರಿಟಿಷರ ಮೊದಲ ವಸಾಹತು ಕೇಂದ್ರ ಎಲ್ಲಿ ಸ್ಥಾಪನೆ ಆಯಿತು ಭಾರತದಲ್ಲಿ ಅಂತ ಕೇಳ್ತಾ ಬರ್ತಾನ. ತಮಗೆ ಗೊತ್ತಿರಬೇಕು ಸೂರತ್ ನಲ್ಲಿ ಅಂತೇಳಿ. ಈ ಸೂರತ್ ಯಾವ ನದಿಯ ತೀರದಲ್ಲಿ ಕಂಡು ಬರುತ್ತೆ ಅಂತೇಳಿ ತಮಗೆ ಗೊತ್ತಿರಬೇಕು. ಇಂಪಾರ್ಟೆಂಟ್, ತಾಪಿ ನದಿಯ ತೀರದಲ್ಲಿ ಕಂಡು ಬರ್ತತಿ. ಈ ಸೂರತ್ ಒಡಕು ಅಂತ ಉಂಟಾಗ್ತಾ ಎಷ್ಟರಲ್ಲಿ ಉಂಟಾಗ್ತದಕ್ಕೆ ಅದನ್ನ ಕ್ವಶನ್ ಇಂಪಾರ್ಟೆಂಟ್. 1907ರಲ್ಲಿ ಸೂರತ್ ಒಡಕು ಅಂತ ಬರ್ತತಿ. 1907ರಲ್ಲಿ ಸೂರತ್ ಒಡಕು ಉಂಟಾಗ್ತತಿ. ಇದು ಯಾವ ರಾಜ್ಯದಲ್ಲಿ ಕಂಡು ಬರ್ತದೆ? ಗುಜರಾತ್ ರಾಜ್ಯದಲ್ಲಿ. ಯಾವ ನದಿ ತೀರದಲ್ಲಿ ಕೇಳಿದಾಗ ತಾಪಿ ಅಥವಾ ತಪತಿ ನದಿಯ ತೀರದಲ್ಲಿ. ತಾಪಿ ನದಿಯನ್ನ ಸೂರ್ಯನ ಮಗಳು ಅಂತೇಳಿ ಕರಿತಾ ಹೋಗ್ತೀವಿ. ಇಂಪಾರ್ಟೆಂಟ್. ಕ್ಯಾಲಿಕಟ್ ಎಲ್ಲಿ ಬರ್ತಂದಾಗ ಕೇರಳದಲ್ಲಿ ಬರ್ತೈತೆ ಅಂತೇಳಿ ತಮ್ಗೆ ಗೊತ್ತಿರ್ಲಿ. ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ನೋಡಿ, ಹೊಯ್ಸಳರ ಸ್ಮಾರಕಗಳನ್ನು ಇಲ್ಲಿ ಕಾಣುತ್ತೇವೆ ಅಂತೇಳಿ ಕ್ವಶನ್ ಕೇಳೋಣ. ಹೊಯ್ಸಳರ ಸ್ಮಾರಕಗಳನ್ನು ಇಲ್ಲಿ ಕಾಣುತ್ತೇವೆ ಯಾಕಂತಂದಾಗ ಇತ್ತೀಚೆಗೆ ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸೇರಿದ ತಾಣ ಇದು. ಯಾವುದು? ಹೊಯ್ಸಳರ ಸ್ಮಾರಕಗಳು. ಇಂಪಾರ್ಟೆಂಟ್. ಆಪ್ಷನ್ ಎ ಹಂಪಿ ಹಾಗೂ ಹೊಸಪೇಟೆ ಅಂತ ಕೊಟ್ಟನ. ಬಿ ಹಳೆಬೀಡು, ಬೇಲೂರು. ಆಪ್ಷನ್ ಸಿ ಮೈಸೂರು, ಬೆಂಗಳೂರು. ಆಪ್ಷನ್ ಡಿ ಶೃಂಗೇರಿ ಹಾಗೂ ಧಾರವಾಡ ಅಂತ ಆಪ್ಷನ್ ಅಲ್ಲಿ ಕೊಡ್ತಾ ಹೋಗಿದಾನ. ಆಲ್ರೆಡಿ UPSC ಕೇಳಿದಂತ ಕ್ವಶನ್. ಮುಂದೆ ಏನಪ್ಪ ಅಂತಂದಾಗ ಸ್ಟೇಟ್ ಎಕ್ಸಾಮ್ಗಳಲ್ಲೂ ಸಹ ಕೇಳ್ತಾ ಹೋಗ್ಬಹುದು. ಇಂಪಾರ್ಟೆಂಟ್. ಹೊಯ್ಸಳರ ಸ್ಮಾರಕಗಳು ಎಲ್ಲಿ ಕಂಡು ಬರ್ತಾವ ಅಂತ ಹೇಳಿದಾಗ ನಿಮ್ಗೆ ಗೊತ್ತಿರ್ತದೆ ಸ್ನೇಹಿತರೆ, ಹಳೆಬೀಡು ಹಾಗೂ ಬೇಲೂರಿನಲ್ಲಿ ಕಂಡು ಬರ್ತಾವ. ಹಳೆಬೀಡು ಹಾಗೂ ಬೇಲೂರು. ಹಳೆಬೀಡಿನ ಹಿಂದಿನ ಹೆಸರು ಏನಾಗಿದೆ ಕೇಳ್ತಾ ಹೋದಾಗ ತಮ್ಗೆ ಗೊತ್ತಿರ್ಬೇಕು, ದ್ವಾರ ಸಮುದ್ರ ಅಂತೇಳಿ ತಮ್ಗೆ ಗೊತ್ತಿರ್ಲಿ, ದ್ವಾರ ಸಮುದ್ರ. ಹಾಗಾದ್ರೆ ಹಂಪಿ ಮತ್ತು ಹೊಸಪೇಟೆಯಲ್ಲಿ ಯಾವ ಸ್ಮಾರಕಗಳು ಕಂಡು ಬರ್ತಾವ ಅಂತ ಯಾವ ಸಾಮ್ರಾಜ್ಯದ ಕೇಳ್ತಾ ಹೋದಾಗ ವಿಜಯನಗರ ಸಾಮ್ರಾಜ್ಯದ್ದು. ವಿಜಯನಗರ ಸಾಮ್ರಾಜ್ಯದ ಅಂತೇಳಿ ತಮಗೆ ಗೊತ್ತಿರ್ಲಿ, ವಿಜಯನಗರ ಸಾಮ್ರಾಜ್ಯದ. ಹೌದಾ? ಬೇಲೂರಿನಲ್ಲಿ ಯಗಚಿ ಜಲಾಶಯ ಅಂತ ಕಂಡು ಬರ್ತದೆ ಸ್ನೇಹಿತರೆ. ಕ್ವಶನ್ ಕೇಳ್ತಾ ಹೋಗಿದಾನ. ಯಗಚಿ ಜಲಾಶಯ ಯಾವ ನಗರದ ಹತ್ತಿರ ಕಂಡು ಬರ್ತದೆ? ಬೇಲೂರು. ಎರಡು ಹಳೆಬೀಡು ಮತ್ತು ಬೇಲೂರು ಯಾವ ಜಿಲ್ಲೆಯಲ್ಲಿ ಕಂಡು ಬರ್ತಾವ ಕೇಳ್ತಾ ಹೋದಾಗ ಹಾಸನ ಜಿಲ್ಲೆಯಲ್ಲಿ ಕಂಡು ಬರ್ತಾವ ಅಂತೇಳಿ ತಮಗೆ ಗೊತ್ತಿರ್ಲಿ, ಹಾಸನ ಜಿಲ್ಲೆಯಲ್ಲಿ. ಇತ್ತೀಚೆಗೆ ಸೇರ್ಪಡೆಗೊಂಡಂತ ಹಳೆಬೀಡಿನ ಹೊಯ್ಸಳೇಶ್ವರ ದೇವಾಲಯ, ಬೇಲೂರಿನ ಚೆನ್ನಕೇಶವ ದೇವಾಲಯ,
ಸೋಮನಾಥಪುರದ ಕೇಶವ ದೇವಾಲಯಗಳು. ಈ ಮೂರು ದೇವಾಲಯಗಳು ಏನ್ ಮಾಡ್ಯಪ್ಪ ಅಂತಂದ್ರೆ ಇತ್ತೀಚೆಗೆ ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆಗೊಂಡಿವೆ ಅಂತೇಳಿ ತಮಗೆ ಗೊತ್ತಿರ್ಲಿ. ಕರ್ನಾಟಕದಲ್ಲಿ ಎಷ್ಟು ಪ್ರದೇಶಗಳು ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆಗೊಂಡಿವೆ ಅಂತ ನೋಡ್ತಾ ಹೋದಾಗ ಒಂದು ಪಶ್ಚಿಮ ಘಟ್ಟ, ಇನ್ನೊಂದು ಏನಪ್ಪಾ ಅಂತಂದ್ರೆ ಹಂಪಿ, ಪಟ್ಟದಕಲ್ಲು, ಹೊಯ್ಸಳರ ಸ್ಮಾರಕಗಳು ಅಂತೇಳಿ ತಮಗೆ ಗೊತ್ತಿಲ್ಲ. ಹಳೆಬೀಡು, ಬೇಲೂರು, ಸೋಮನಾಥಪುರದ ದೇವಾಲಯಗಳು ಇತ್ತೀಚೆಗೆ ಏನ್ ಮಾಡ್ಯಪ್ಪ ಅಂತಂದಾಗ ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆಗೊಂಡಿವೆ ಅಂತೇಳಿ ತಮಗೆ ಗೊತ್ತಿರ್ಲಿ. ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡ್ತಾ ಹೋಗೋಣ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಕ್ವಶನ್ ಏನ್ ಕೇಳೋಣ ಅಂತಂದಾಗ ನೋಡಿ, ಶಿಲೋನ್ ಗೆದ್ದ ಚೋಳರ ರಾಜ ಯಾರು ಅಂತೇಳಿ. ಶಿಲೋನ್ ಗೆದ್ದ ಚೋಳರ ರಾಜ ಯಾರು ಅಂತೇಳಿ. ಅಂದ್ರ ಶಿಲೋನ್ ಅಂದ್ರ ಪ್ರಸ್ತುತ ಯಾವುದು ಅಂತ ಕೇಳ್ತಾ ಹೋದಾಗ ತಮಗೆ ಗೊತ್ತಿರಬೇಕು, ಶ್ರೀಲಂಕಾ ಅಂತೇಳಿ. ಯಾವ್ದಂದಾಗ ಶ್ರೀಲಂಕಾ 1948ರಲ್ಲಿ ಈ ದೇಶ ಏನಪ್ಪಾ ಅಂತಂದಾಗ ಸ್ವತಂತ್ರವನ್ನ ಪಡೆದುಕೊಳ್ತೈತಿ. ಎಷ್ಟರಲ್ಲಿ ಅಂತಂದ 1948ರಲ್ಲಿ. ಇದಕ್ಕೆ ಹಿಂದೆ ಏನ್ ಕರೆಯಲಾಗುತ್ತ ಶಿಲೋನ್ ಅಂತ ಕರೆಯಲಾಗ್ತಿತ್ತು. ಭಾರತದ ರಾಜರು ಏನಪ್ಪಾ ಅಂತಂದ್ರೆ ಶಿಲೋನ್ ಮೇಲೆ ದಾಳಿ ಮಾಡಿ ಶಿಲೋನ್ ಅನ್ನ ವಶಪಡಿಸಿಕೊಳ್ತಿದ್ರು. ಹಾಗಾಗಿ ಕ್ವಶನ್ ಕೇಳ್ತಾ ಬಂದಿದ್ದಾನ. ಆಪ್ಷನ್ ಎ ಒಂದನೇ ಆದಿತ್ಯ, ಆಪ್ಷನ್ ಬಿ ಒಂದನೇ ರಾಜರಾಜ, ಆಪ್ಷನ್ ಸಿ ರಾಜೇಂದ್ರ ಚೋಳ, ಡಿ ವಿಜಯಾಲ ಚೋಳ ಅಂತೇಳಿ ಆಪ್ಷನ್ ಕೊಡ್ತಾ ಬಂದಿದ್ದಾನ. ಇಲ್ಲಿ ಆನ್ಸರ್ ಏನಾಗುತ್ತೆ ತಮಗೆ ಗೊತ್ತಿರ್ಬೇಕು. ಶಿಲೋನ್ ಗೆದ್ದ ಚೋಳರ ರಾಜ ಯಾರು ಅಂತ ನೋಡ್ತಾ ಹೋದಾಗ ಒಂದನೇ ರಾಜರಾಜ ಚೋಳ ಏನ್ ಮಾಡ್ತಿದ್ದಾಗ ಶಿಲೋನನ್ನ ಗೆಲ್ತಾನ. ಈ ಚೋಳರ ರಾಜಧಾನಿ ಯಾವ್ದಾಗಿತ್ತಪ್ಪ ಅಂತ ನೋಡ್ತಾ ಹೋದಾಗ ತಮಗೆ ಗೊತ್ತಿರ್ಬೇಕು, ಚೋಳರ ರಾಜಧಾನಿ ತಂಜಾವೂರು. ಅದು ತಮಿಳುನಾಡು ರಾಜ್ಯದ ತಂಜಾವೂರು. ಕ್ವಶನ್ ಅನ್ನ ಕೇಳ್ತಾ ಬರ್ತಾನ, ದೇಶದ ಅತಿ ದೊಡ್ಡ ದೇವಾಲಯವಾದ ಬೃಹದೇಶ್ವರ ದೇವಾಲಯ ಈ ಕೆಳಕಂಡ ಸ್ಥಳದಲ್ಲಿ ಕಂಡು ಬರುತ್ತೆ ಅಂತೇಳಿ ಕ್ವಶನ್ ಅನ್ನ ಕೇಳ್ತಾ ಹೋಗ್ತಾನ. ಯಾವ ಸ್ಥಳದಲ್ಲಿ ಕಂಡು ಬರುತ್ತೆ ಅಂದಾಗ ಇಲ್ಲಿ ತಂಜಾವೂರಿನಲ್ಲಿ ಕಂಡು ಬರುತ್ತಾ. ಈ ತಂಜಾವೂರು ಯಾವ ನದಿಯ ತೀರದಲ್ಲಿ ಕಂಡು ಬರುತ್ತೆ ಕ್ವಶನ್ ಕೇಳ್ತಾನ. ಯಾವ ನದಿಯ ತೀರದಲ್ಲಿ? ಯಾವುದು? ತಂಜಾವೂರು. ಐತಿಹಾಸಿಕ ತಾಣವಾದ ತಂಜಾವೂರು ಯಾವ ನದಿಯ ತೀರದಲ್ಲಿ ಕಂಡು ಬರುತ್ತೆ ನೋಡ್ತಾ ಹೋದಾಗ ಕಾವೇರಿ ನದಿಯ ತೀರದಲ್ಲಿ ಕಂಡು ಬರ್ತಂತೆ ತಮಗೆ ಗೊತ್ತಿರ್ಬೇಕು. ಕಾವೇರಿ ನದಿಯ ತೀರದಲ್ಲಿ. ಇಂಪಾರ್ಟೆಂಟ್. ಇನ್ನೊಂದು ರಾಜಧಾನಿ ಆಗಿತ್ತು ಚೋಳರದು ಯಾವಪ್ಪ ಅಂತಂದಾಗ ಉರೈಯೂರು ಅಂತೇಳಿ ತಮಗೆ ಗೊತ್ತಿರ್ಲಿ. ಹಾಗಾದ್ರೆ ಇಂಡೋನೇಷ್ಯಾದ ಸುಮಾತ್ರ ಮತ್ತು ಜಾವಾ ದ್ವೀಪಗಳ ಮೇಲೆ ಅಸ್ತಿತ್ವವನ್ನ ಸಾಧಿಸಿದ ಚೋಳರ ದೊರೆ ಯಾರತ್ತಂದಾಗ ತಮಗೆ ಗೊತ್ತಿರ್ಲಿ ರಾಜೇಂದ್ರ ಚೋಳ ಅಂತೇಳಿ. ತಮಗೆ ಗೊತ್ತಿರ್ಲಿ. ಇಂಪಾರ್ಟೆಂಟ್. ನೆಕ್ಸ್ಟ್ ಇನ್ನೊಂದು ನೋಡ್ತಾ ಹೋಗೋಣ. ಭಾರತ ಮತ್ತು ಶ್ರೀಲಂಕಾದ ಮಧ್ಯೆ ಕಂಡು ಬರುವ ಜಲಸಂಧಿ ಯಾವುದು ಅಂತ ನೋಡ್ತಾ ಹೋದಾಗ ಪಾಕ್ ಜಲಸಂಧಿ. ಯಾವ್ದಪ್ಪ ಅಂತಂದಾಗ ಪಾಕ್ ಜಲಸಂಧಿ ಅಂತೇಳಿ ಗೊತ್ತಿರ್ಲಿ. ಭಾರತ ಮತ್ತು ಶ್ರೀಲಂಕಾದ ಮಧ್ಯೆ ಕಂಡು ಬರುವ ಕಾರಿ ಯಾವ್ದಂತ ಕೇಳ್ತಾ ಹೋಗ್ತಾನ. ಮನ್ನಾರ ಕಾರಿ ಅಂತೇಳಿ ತಮಗೆ ಗೊತ್ತಿರ್ಬೇಕು. ಮನ್ನಾರ ಕಾರಿ. ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡ್ತಾ ಹೋಗೋಣ. ನೆಕ್ಸ್ಟ್ ಕ್ವಶನ್ ನೆಕ್ಸ್ಟ್ ನೋಡಿ, ಕಾನಿಸ್ಕನ ಕಾಲದಲ್ಲಿ ಕುಶಾಣರ ದೊರೆ ಕುಶಾಣರ ಪ್ರಸಿದ್ಧವಾದ ದೊರೆ ಯಾರಂದಾಗ ಕಾನಿಸ್ಕ ಅಂತೇಳಿ ಗೊತ್ತಿರ್ಲಿ. ಶಕ ವರ್ಷವನ್ನ ಆರಂಭ ಮಾಡ್ತಾನ. ಎಷ್ಟರಲ್ಲಿ? 78ರಲ್ಲಿ ಶಕ ವರ್ಷ ಆರಂಭವಾಗಿದ್ದು ಶಕ 78ರಲ್ಲಿ ಆರಂಭ ಮಾಡಿದಂತವ ಯಾರಂದಾಗ ಕನಿಷ್ಕ. ಈ ಕನಿಷ್ಕನ ಆಸ್ಥಾನದಲ್ಲಿ ಯಾರಿದ್ರಪ್ಪ ಅದ್ ನೋಡ್ತಾ ಹೋದಾಗ ಚರಕ ಇರ್ತಾನ. ಚರಕ ಬರೆದ ಕೃತಿ ಯಾವ್ದಂತ ಚರಕ ಸಂಹಿತೆ ಅಂತೇಳಿ ತಮಗೆ ಗೊತ್ತಿರ್ಲಿ. ಇಂಪಾರ್ಟೆಂಟ್ ನೋಡಿ. ಕಾನಿಷ್ಕನ ಕಾಲದಲ್ಲಿ ಕಾಶ್ಮೀರದಲ್ಲಿ ನಡೆದ ಬೌದ್ಧ ಸಭೆಯ ಅಧ್ಯಕ್ಷತೆ ವಹಿಸಿದವರು ಯಾರು ಅಂತೇಳಿ. ಆಪ್ಷನ್ ಎ ಪಾರ್ಶ್ವ, ಆಪ್ಷನ್ ಬಿ ನಾಗಾರ್ಜುನ, ಆಪ್ಷನ್ ಸಿ ಶೂದ್ರಕ, ಆಪ್ಷನ್ ಡಿ ವಸುಮಿತ್ರ ಅಂತೇಳಿ ಕೊಟ್ಟಾನ. ಸ್ನೇಹಿತರೆ ನಿಮ್ಗೆಲ್ಲ ಗೊತ್ತಿರುತ್ತೆ. ಏನಪ್ಪಾ ಅಂತಂದಾಗ ಕಾನಿಷ್ಕ ನಡೆಸಿದ ಕಾಶ್ಮೀರದಲ್ಲಿ ನಡೆದಂತ ಏನಪ್ಪಾ ಅಂತಂದಾಗ ಬೌದ್ಧ ಧರ್ಮದ 4ನೇ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿದವರು ಯಾರಂದಾಗ ವಸುಮಿತ್ರ ಅಂತೇಳಿ ತಮಗೆ ಗೊತ್ತಿರ್ಲಿ. ಅಧ್ಯಕ್ಷರಾಗಿರ್ತಾರ. ಉಪಾಧ್ಯಕ್ಷ ಯಾರಾಗಿದ್ರು ಅಂತ ಕೇಳ್ತಾ ಹೋದಾಗ ಅಶ್ವಘೋಷ ಒಂದು ಬುದ್ಧ ಯಾವ ಕೃತಿಯನ್ನ ಬರಿತಾನ? ಬುದ್ಧ ಚರಿತೆ ಅಂತೇಳಿ ಒಂದು ಕೃತಿಯನ್ನ ಬರಿತಾನ. ಯಾರು? ಅಶ್ವಘೋಷ. ತಮಗೆ ಗೊತ್ತಿರ್ಲಿ. ಇಂಪಾರ್ಟೆಂಟ್. ಹರ್ಷ ಚರಿತೆಯನ್ನ ಬರೆದವನು ಬಾಣಭಟ್ಟ. ಕಾದಂಬರಿಯನ್ನ ಬರಿತಾನ. ಕಾದಂಬರಿ ಮತ್ತು ಹರ್ಷ ಚರಿತೆ ಎಂಬ ಕೃತಿಯನ್ನ ಬರೆದವನು ಯಾರ ಕೇಳ್ತಾ ಹೋದಾಗ ಬಾಣಭಟ್ಟ ಅಂತೇಳಿ ತಮಗೆ ಗೊತ್ತಿರ್ಬೇಕು. ಇಂಪಾರ್ಟೆಂಟ್.
ಕುಶಾಣರಲ್ಲೇ ಅತ್ಯಂತ ಪ್ರಸಿದ್ಧನಾದ ಅರಸ ಕಾನಿಷ್ಕ. ಕಾನಿಷ್ಕನ ಕಾಲದಲ್ಲೇ ಬುದ್ಧನನ್ನ ಒಂದು ಮೂರ್ತಿಯ ರೂಪದಲ್ಲಿ ಪೂಜಿಸಲು ಆರಂಭ ಮಾಡಲಾಗುತ್ತಾ. ಕಾನಿಷ್ಕ ಯಾವ ಬೌದ್ಧ ಧರ್ಮದ ಪಂಗಡದ ಅನುಯಾಯಿಯಾಗಿದ್ದ ಅಂತ ನೋಡ್ತಾ ಹೋದಾಗ ಮಹಾಯಾನ ಪಂಗಡದ ಒಬ್ಬ ಅನುಯಾಯಿಯಾಗಿದ್ದ. ಯಾರು? ಕಾನಿಷ್ಕ. ಏನು? ಮಹಾಯಾನದ ಒಂದು ಅನುಯಾಯಿಯಾಗಿದ್ದ. ಮಹಾಯಾನ ಮಹಾಯಾನ ಪಂಗಡದವರು ಬಳಸುತ್ತಿದ್ದ ಪ್ರಮುಖ ಭಾಷೆ ಯಾವುದಂತ ನೋಡ್ತಾ ಹೋದಾಗ ಸಂಸ್ಕೃತ ಅಂತೇಳಿ ತಮ್ಗೆ ಗೊತ್ತಿರ್ಲಿ. ಹೀನಾಯನದವರು ಪ್ರಚಾರಕ್ಕಾಗಿ, ಬೌದ್ಧ ಧರ್ಮದ ಪ್ರಚಾರಕ್ಕಾಗಿ ಬಳಸಿಕೊಂಡ ಭಾಷೆ ಯಾವತ್ತಂದ್ರ ಪಾಲಿ ಮತ್ತು ಪ್ರಾಕೃತ ಅಂತೇಳಿ ತಮ್ಗೆ ಗೊತ್ತಿರ್ಬೇಕು. ಎರಡನೇ ಬುದ್ಧ ಅಂತೇಳಿ ಅರಣ್ಯ ಕರಿತಾ ಹೋಗ್ತೀವಿ ಅಂತೇಳಿ ತಮ್ಗೆ ಗೊತ್ತಿರ್ಲಿ. ಅಶೋಕನನ್ನ ಎರಡನೇ ಬುದ್ಧ ಎಂದು ಕರೆಯಲಾಗುತ್ತ. ಹಾಗಾದ್ರೆ ಮಸ್ಕಿ ಶಾಸನ ಎಲ್ಲಿ ಕಂಡು ಬರುತ್ತಂತ ನೋಡ್ತಾ ಹೋದಾಗ ರಾಯಚೂರು ಜಿಲ್ಲೆಯಲ್ಲಿ ಕಂಡು ಬರುತ್ತದೆ ಸ್ನೇಹಿತರೆ. ಇಂಪಾರ್ಟೆಂಟ್ ತಮ್ಗೆ ಗೊತ್ತಿರ್ಲಿ. ನೆಕ್ಸ್ಟ್ ಅನ್ನ ನೋಡ್ತಾ ಹೋಗೋಣ. ಇವತ್ತಿನ ಕ್ಲಾಸ್ ಏನಪ್ಪಾ ಅಂತಂದಾಗ ಇಷ್ಟ ಆಗಿರುತ್ತೆ ಸ್ನೇಹಿತರೆ. ನನ್ನ ಕ್ಲಾಸ್ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಆದಷ್ಟು ನಿಮ್ಮ ಸ್ನೇಹಿತರಿಗೂ ಏನಪ್ಪಾ ಅಂತಂದಾಗ ಶೇರ್ ಮಾಡ್ತಾ ಹೋಗಿ. ಏನಪ್ಪಾ ಅಂತಂದಾಗ ಹೌದು, ಇದು ರೀಲ್ಸ್ ನೋಡಿ ಟೈಮ್ ಅನ್ನ ಕಳೆಯುವುದಕ್ಕಿಂತ ಸ್ವಲ್ಪ ಸ್ಟಡಿ ಕಡೆಗೆ ಗಮನವನ್ನ ಹರಿಸಿ. ಏನಪ್ಪಾ ಅಂತಂದ್ರೆ ಕಾಲ್ಫರ್ಮ್ ಜಾಸ್ತಿ ಆಗ್ತಾ ಇದಾವೆ ಕೆಇ ಕಡೆಯಿಂದ, ಮತ್ತೆ PCPSI ಸಹ ಇದು ಕರೀತಾರೆ ಈಗ. ಹಾಗಾಗಿ ಸ್ಟಡಿ ಕಡೆ ಜಾಸ್ತಿ ಏನಪ್ಪಾ ಅಂತಂದಾಗ ಗಮನವನ್ನ ಕೊಡಿ. ಥ್ಯಾಂಕ್ ಯು ಸೋ ಮಚ್.